ನಮಸ್ಕಾರ. ನಾನು ವಿಜಯಕುಮಾರ್ ನಾತೆ, ಸದಸ್ಯರು ಹಾಗೂ ವಕೀಲರು, ಹುಮ್ನಾಬಾದ್. ನಾನು ದುಬುಲ್ಗುಂಡಿ ಗ್ರಾಮ ಪಂಚಾಯತಿ ಉದ್ಯೋಗ ಖಾತ್ರಿ ಯೋಜನೆಯ ಅವ್ಯವಹಾರದ ಬಗ್ಗೆ ತನಿಖೆಗಾಗಿ ನಾಳೆ ಬಸವೇಶ್ವರ ವೃತ್ತದಿಂದ ಬಜಾರ್ ಮೂಲಕ ಗ್ರಾಮ ಪಂಚಾಯತಿ ಎದುರು ಧರಣಿ ಸತ್ಯಾಗ್ರಹ ಕೂಡಲು ಸುಮಾರು 200 ಜನ ಸೇರುವ ನಿರೀಕ್ಷೆ ಇದೆ. ಅದಕ್ಕೆ ಹೆಚ್ಚಿಗೂ ಸೇರ್ಬೋದು, ಅದ್ರಾಗೇನಿಲ್ಲ. ಸ್ವಯಂ ಪ್ರೇರಿತವಾಗಿ ಬಂದವರಿಗೆ ನಾವೇನು ಬೇಡ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ನನ್ನೊಂದು ಕಳಕಳಿ ಮನವಿ ಏನದಂದ್ರೆ, ದುಬುಲ್ಗುಂಡಿ ಸಮಸ್ತ ಎಲ್ಲ ಯುವಕರಲ್ಲಿ ಮತ್ತು ಸರ್ವ ಜನಾಂಗದ ಯುವಕರಲ್ಲಿ ಮತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ, ಏಕೆಂದರೆ ಇವತ್ತು ದುಬುಲ್ಗುಂಡಿ ಗ್ರಾಮದಲ್ಲಿ ಇವರು ಉದ್ಯೋಗ ಖಾತ್ರಿ ಕೆಲಸದಲ್ಲಿ ಬೇರೆ ಬೇರೆ ಊರಿಗೆ ನಮ್ಮದು ಬಡ ಜನರು, ಸ್ಪೆಷಲಾಗಿ SC ST ಜನರು ಉದ್ಯೋಗ ಖಾತ್ರಿ ಕೆಲಸಕ್ಕೆ ಏನಂದ್ರೆ ಬೇರೆ ಊರಿಗೆ ಗೋಳೆ ಹೋಗ್ತಾ ಇದ್ದಾರೆ. ಕಾರಣ, ಇವರು ಉದ್ಯೋಗ ಖಾತ್ರಿ ಕೆಲಸ ಕೊಡ್ತಾಯಿಲ್ಲ. ಉದ್ಯೋಗ ಖಾತ್ರಿ ಯಾಕೆ ಕೊಡ್ತಾಯಿಲ್ಲ ಅಂದ್ರೆ, ಇವ್ರ ಹೆಸರ ಮೇಲೆ ಆಲ್ರೆಡಿ ಬೇರೆ ಹೆಸರ ಮೇಲೆ ಹಾಕ್ಕೊಂಡವರು ದುಬುಲ್ಗುಂಡಿ ಗ್ರಾಮದ ವೇಜಸ್ ಎಲ್ಲ ದುಡ್ಡು ಖರ್ಚಾಗಿದೆ. ಅದ್ರ ಸಲುವಾಗಿ ನಿಜವಾದ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ. ಈಗ PDO ಅವ್ರಿಗೆ ಅವರು ಕೂಲಿ ಕಾರ್ಮಿಕರು ಕೇಳಿದಾಗ, ಈಗಾಗಲೇ ನಿಮ್ಮದು ಮಾರ್ಕ್ಸಾಗ ಏನೂ ಮಾಡೋಕ್ಕೆ ಬರೋಲ್ಲ, ಈಗಾಗಲೇ ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮದು ತಾಯಂದಿರು, ಅಕ್ಕ ತಂಗಿಯರೆಲ್ಲ ಬಡವರಿದ್ದಾರೆ. ಅವ್ರಿಗೆ ಪ್ರತಿ ಹಳ್ಳಿಗೆ ಹೋಗಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಅದ್ರ ಸಲುವಾಗಿ ತಾವೆಲ್ಲರೂ ತಪ್ಪಿಸಬೇಕು. ನಿಮ್ಮ ಮಾಧ್ಯಮದ ಮೂಲಕ ಎಲ್ಲರಿಗೂ ದುಬುಲ್ಗುಂಡಿ ಗ್ರಾಮದ ಸಮಸ್ತ ನಾಗರಿಕರಲ್ಲಿ ನೀವು ಯಾವುದೇ ರೀತಿ ಯಾರಿಗೆ ಹೆದರುತಕ್ಕಂಥ ಅವಶ್ಯಕತೆ ಇಲ್ಲ. ಯಾರು ಉಪ್ಪು ತಿಂದರೆ ಅವ್ರು ನೀರು ಕುಡಿತಾರೆ. ತನಿಖೆಗಂತೂ ಯಾವ ಕಾರಣಕ್ಕೂ ಹಿಂಜರಿಯುವ ಮಾತೇ ಇಲ್ಲ. ಆ ಸಲುವಾಗಿ ನಿಮಗೆಲ್ಲ ಸಾರ್ವಜನಿಕರು ನೀವೆಲ್ಲ ನನಗೆ ಕೈ ಜೋಡಿಸಿ, ಯಾವುದೇ ರೀತಿಯಿಂದ ನನ್ನ ಮೇಲೆ ಎಷ್ಟೇ ಆರೋಪ ಮಾಡಿದ್ರು, ಅವರು ಏನು ಧರಣಿ ಸತ್ಯಾಗ್ರಹ ಮಾಡೋದಿಲ್ಲ, ಸ್ಟ್ರೈಕ್ ಮಾಡೋದಿಲ್ಲ, ಇವರೆಲ್ಲ ಸೈಡ್ ಪ್ಯಾಕ್ ಆಗ್ತಾರೆ ಅಂಥೇಳಿ ನಮ್ಮ ಗೌರವಾನ್ವಿತ ಕೆಲ ಸದಸ್ಯರು, ಅಧ್ಯಕ್ಷರ ಮುಖಾಂತರ ಮತ್ತು ಸಾರ್ವಜನಿಕರ ಮುಖಾಂತರ ನನ್ನೇನು ತಪ್ಪು ಸಂದೇಶ ಅವ್ರು ಕೊಡ್ತಾ ಹೋದರು. ಆದ್ರೆ ನಾನು ಒಂದೇ ಮಾತು ನಿಮಗೆ ಕಿವಿಮಾತು ಹೇಳ್ತೀನಿ, ನನಗೆ ಸೈಡ್ ಪ್ಯಾಕ್ ಆಗೋದು, ಯಾರ್ದಾರ ಹಣ ತಿನ್ನೋದು ನನಗೆ ಆ ಜಾಯಮಾನ್ದಾಗ ನನ್ನ ಬಲ್ಲಿಲ್ಲ. ನಾನು ರಿಯಾಲಿಟಿಯಾಗಿ ತನಿಖೆ ಮಾಡಿಸ್ತೀನಿ. ತನಿಖೆದಲ್ಲಿ ಸತ್ಯತೆ ಅಧಿಕಾರಿಗಳು ಬರ್ತಾರೆ, ಅಧಿಕಾರಿಗಳು ಸತ್ಯತೆ ಹೇಳ್ತಾರೆ. ಆ ಅಧಿಕಾರಿ ಕೊಟ್ಟಂಥ ವರದಿ ಆಧಾರ ಮೇಲೆ ಮತ್ತೆ ಜನರೆದುರು ಹೋಗೋಣ. ನೀವು ಸಾಚ ಇದ್ರಿ, ನಾ ಸಾಚ ಇದ್ದೀನಿ ನೋಡ್ತೀನಿ. ಮತ್ತೊಂದು ವಿಶೇಷವಾಗಿ ದುಬುಲ್ಗುಂಡಿ ಮಹಾಜನತೆ ಯಾರಿಗೂ ಹೆದರತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ನಿಯಮದ ಪ್ರಕಾರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಂದ ಪರವಾನಗಿ ಪಡೆದಿರುತ್ತೇನೆ ಧರಣಿ ಕೂಡಲು. ಮತ್ತು ಈಗಾಗಲೇ ಮಾನ್ಯ DYSP ಸಾಹೇಬರಿಗೆ ನಾನು ಅವತ್ತು ಫೋನ್ನಾಗ ಮಾತಾಡಿ, ಸಾರ್ವಜನಿಕ ಸಮಸ್ಯೆ ಇದ್ದಾಗ ನನಗೆ ಪೊಲೀಸ್ ರಕ್ಷಣೆ ಕೊಡಿ ಅಂತ ಕೇಳಿದಾಗ DSP ಸಾಹೇಬರು PSI ಅವರಿಗೆ 25ನೇ ತಾರೀಕು ನೀವು ಕಾರ್ಯಕ್ರಮ ಧರಣಿ ಸತ್ಯಾಗ್ರಹ ಮಾಡ್ಕೊರಿ ಅಂತ ಹೇಳಿದ್ದಾರೆ. ಸಲುವಾಗಿ ಎಲ್ಲ ಅವರಿಗೆ ಮತ್ತು ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಈಗಾಗಲೇ CPI ಸಾಹೇಬರಿಗೆ ಆಲ್ರೆಡಿ ನಾನು ಚಲಾನ್ ಕೊಡ್ತಾಯಿದ್ದೀನಿ ಮೈಕ್ ಪರ್ಮಿಷನ್ ಸಲುವಾಗಿ. ನಾಳೆ ನನಗೆ ಯಾವುದೇ ರೀತಿ ಕಾನೂನು ಅಡೆತಡೆ ಆಗಬಾರ್ದು ಅಂಥೇಳಿ ಎಲ್ಲ ನಿಯಮದ ಪ್ರಕಾರ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಮೈಕ್ ಪರ್ಮಿಷನ್ಗಾಗಲಿ ಮತ್ತು ಸ್ಟ್ರೈಕ್ ಮಾಡೋಕೆ ಧರಣಿ ಕೊಡೋಕ್ಕೂ ನನಗೆ ಅನೇಕ ತೊಂದರೆಯನ್ನು ಅಧ್ಯಕ್ಷರು ಅವ್ರ ಜೊತೆಗಾರರು ಎಲ್ಲರೂ ಯಾಕೆ ಅಕ್ರಮದಲ್ಲಿ ಯಾರ್ಯಾರು ಭಾಗವಹಿಸ್ಯಾರ ಅವರೆಲ್ಲರೂ ನನಗೆ ಭಾಳ ತೊಂದರೆ ಕೊಟ್ಟಿದ್ದಾರೆ. ಅದಕ್ಕೆ ಜನ ತೀರ್ಮಾನ ಮಾಡ್ತಾರೆ ಅದಕ್ಕೆ ನನಗೆ ಎಷ್ಟು ಕಷ್ಟ ಕೊಡ್ತಾಯಿದ್ದಾರೆ ಎಂಬುದು. ಆ ಸಲುವಾಗಿ ಜನರ ಮುಂದೆ ನಾನು ಹೋಗ್ತೀನಿ. ಇಷ್ಟೆಲ್ಲ ಮಾಡಿ ರಾತ್ರಿ ಎಲ್ಲ ನನಗೆಲ್ಲ ಅನೇಕ ಜನ ಬಂದು ನನಗೆ ದುಬುಲ್ಗುಂಡಿ ಗ್ರಾಮದಲ್ಲಿ ನೀವೆಲ್ಲ ಹಿಂಗೆ ಮಾಡಬೇಡ್ರಿ, ಮುಂದೆ ಮಾಡ್ರೆ ಏನು ಮಾಡಿದ್ರಿ, ಅವರೆಲ್ಲ ಕಾಂಪ್ರಮೈಸ್ ಅಪೋಲಜಿ ಕೇಳ್ತಾರಂತ ಅಂಥೇಳಿ ಎಲ್ಲ ಕಾಂಪ್ರಮೈಸ್ ಬಂದರು. ನಂದು ಒಂದೇ ನಿರ್ಧಾರ, ತನಿಖೆ ಆಗಬೇಕು. ತನಿಖೆ ನಾ ತಪ್ಪು ಮಾಡೋದು ನನ್ನ ಮೇಲೂ ತನಿಖೆ ಕೂಡ್ಸ್ರಿ. ಅವ್ರು ತಪ್ಪು ಮಾಡ್ಯಾರಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ರಿ. ಸರ್ಕಾರಕ್ಕೆ ಏನದಂದ್ರೆ ಆಗ ಏನು ಹಣ ಇವ್ರು 70% ಕೆಲಸ ಮಾಡಲಾರ್ದೇ ರೊಕ್ಕ ಎತ್ತ್ಯಾರ, ಅದು ವಾಪಸ್ ಕಟ್ಟಿಸ್ಬೇಕಂತೇಳಿ ನಂದು ಕಳಕಳಿ ಮನವಿ ಇದೆ. 100ಕ್ಕೆ 100%. ನಂದು ಫೇಸ್ಬುಕ್ನಲ್ಲಿ ಒಂದು ಹಾಕಿದ್ದೆ, ಆಲ್ರೆಡಿ 6 ತಿಂಗಳು ಮೊದಲೇ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಆಗಿದೆ, ಕಚ್ಚಾ ರಸ್ತೆ ನಿರ್ಮಾಣ. ಇವತ್ತು ನೋಡ್ರಿ ಫೇಸ್ಬುಕ್ನಲ್ಲಿ ನಾನು ಹಾಕಿನಿ. ಅಧಿಕಾರಿಗಳಿಗೂ CS ಅವರಿಗೆ ಮೊನ್ನೆ CS ಅವರಿಗೂ ನಾನು ವೀಡಿಯೋ ಎಲ್ಲ ಮಾಡಿ ಹಾಕಿದ್ದೀನಿ. ಇಲ್ಲಿವರೆಗೆ ಯಾರೂ ಬರ್ತಾಯಿಲ್ಲ. ಆ ಹಳೆ TA ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ, ನಮ್ಮ ಅವಧಿ ನಾ ಎಲ್ಲಿ ಟ್ರಾನ್ಸ್ಫರಾಗಿ ಹೋಗಿನಿ ಈಗ ಅಲ್ಲಿ ಇಲ್ಲ ಸರ್ ಅಂತ ಅವ್ರು ಹೇಳ್ತಾರೆ. ಈ ಹೊಸ TA ಅವ್ರಿಗೆ ಕೇಳಿದ್ರೆ ಏನಂತಾರೆ, ನಮ್ಮ ದಿನ ಯಾವ ಹೊಸ ಕೆಲಸಗಳು ಚಾಲು ಇಲ್ಲ. ಅಲ್ಲಿ ಆಲ್ರೆಡಿ ನಾನು ವೀಡಿಯೋ ಮಾಡಿ ಹಾಕೀನಿ. ಇವತ್ತು ಮತ್ತು ಅಲ್ಲಿ ಕಂಕರೋದು ಹಾಕ್ತಾಯಿದ್ದಾರೆ. ಅಂದ್ರೇನು, ಅವ್ರು ಮಾಡಿದ ಅಕ್ರಮಗಳಿಗೆ ತೇಪೆ ಹಚ್ಚುವ ಕೆಲಸ ಮಾಡ್ತಾಯಿದ್ದಾರೆ ಇವಾಗ. ಅದ್ರ ಸಲುವಾಗಿ ಸಾರ್ವಜನಿಕರು ಎಲ್ಲರೂ ದುಬುಲ್ಗುಂಡಿ ಗ್ರಾಮದವ್ರಿಗೆ ನನ್ನ ಮನವಿ ಇದೆ, ನಿಮ್ಗೆ ಅವ್ರು ಯಾರೂ ಏನೂ ಮಾಡೋಕ್ಕಾಗಲ್ಲ. ಸಾರ್ವಜನಿಕರು ದುಡ್ಡದು, ಅವ್ರ ಅಪ್ಪನ ಮನೆ ದುಡ್ಡಲ್ಲ. ಅಸಲುವಾಗಿ ನನ್ನೊಂದು ಕಳಕಳಿ ಮನವಿ ಇದೆ, ನೀವೆಲ್ಲರೂ ನಾ ಹೆಂಗೆ ನಿಮಗೆ ಜನರಿಗೋಸ್ಕರ ನಾನು ದುಡಿತಾ ಇದ್ದೀನಿ, ನಿಮಗೋಸ್ಕರ ಏನಾರ ಆದ್ರೂ ನ್ಯಾಯಾಲಯ ಇದೆ,
ಪೊಲೀಸ್ ಸ್ಟೇಷನ್ ಇದೆ, ನೀವೆಲ್ಲ ಅಂಜುವ ಒಂದು ಇದು ಇಲ್ಲ, ಅಂಜಬೇಡ್ರಿ, ನಿಮ್ಮ ಜೊತೆ ನಾನು ಇರ್ತೀನಿ. ಯಾಕಂದ್ರೆ ಇವಾಗ ಅನ್ಯಾಯ ಮಾಡೋದಕ್ಕಿಂತ ಅನ್ಯಾಯ ಸಹಿಸ್ಕೊಂಡು ಹೋಗೋರಿಗೆ ಭಾಳ ತೊಂದರೆ ಆಗ್ತವೆ. ಅದ್ರ ಸಲುವಾಗಿ ನೀವು ಅನ್ಯಾಯ ಸಹಿಸ್ಕೊಂಬಂಥ ಪ್ರಶ್ನೆನೇ ಇಲ್ಲ. ನ್ಯಾಯಕ್ಕಾಗಿ ನೀವೆಲ್ಲ ಧನಿಗೂಡಿಸ್ರಿ ನನ್ನ ಜೊತೆ. ನನಗೆ ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳು ಏನೂ ಇಲ್ಲ. ಅದ್ರ ಸಲುವಾಗಿ ನಾಳೆ 10 ಗಂಟೆಯಿಂದ ಬಸವೇಶ್ವರ ಸರ್ಕಲ್ನಿಂದ ದುಬಲ್ಗುಂಡಿಯ ಬಜಾರ್ ಮೂಲಕ ಗ್ರಾಮ ಪಂಚಾಯತಿ ಎದುರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬೀದರ್ ಅವರು ಬರುವವರೆಗೆ ನಮ್ಮ ಧರಣಿ ಸತ್ಯಾಗ್ರಹ ಇರ್ತದೆ. ಅದಕ್ಕೆ ತಮ್ಮ ಮಾಧ್ಯಮದವರು ಎಲ್ಲರೂ ನನಗೆ ಸಹಕಾರ ಕೊಡಬೇಕು. ಮತ್ತು ಊರಿನ ಜನರು ಪಟ್ಟಭದ್ರ ಹಿತಾಸಕ್ತಿಗಳಿದ್ದಾರೆ ದುಬಲ್ಗುಂಡಿಯಲ್ಲಿ ನನ್ನ ಕಾರ್ಯಕ್ರಮಕ್ಕೆ ತೊಂದರೆ ಕೊಡಬೇಕು, ನಮ್ಮ ಬರ್ತಕ್ಕಂಥ ಜನರಿಗೆಲ್ಲ ತೊಂದರೆ ಕೊಡಬೇಕು, ತಪ್ಪು ಮಾಹಿತಿ ಕೊಡ್ತಕ್ಕಂಥ ಕೆಲಸ ಅದು ಮಾಡಬೇಡ್ರಿ. ದಯಮಾಡಿ ನಾನು ಓಪನಾಗಿ ಚಾಲೆಂಜ್ ಮಾಡ್ತಾಯಿದ್ದೀನಿ ನಿಮಗೆ. ನೀವೇನಾದ್ರು ಉಕಾಸ್ಬೇಕಾದ್ರೆ ತನಿಖೆಯನ್ನು ಬಚಾಯಿಸ್ಕೋರಿ, ಅದು ಮಾಡಿರಿ. ನೀವು ತನಿಖೆಗೆಲ್ಲ ಅಧಿಕಾರಿಗಳ ಜೊತೆ ಹೋಗಬೇಡ್ರಿ, ನಿಮಗೆಲ್ಲ ಕೈ ಜೋಡಿಸ್ತಾ ನಾವೆಲ್ಲ ಸೆಟ್ಲ್ಮೆಂಟ್ ಮಾಡ್ತೇವೆ ಅಂಬೋದು ತೆರೆಗಿಂತ ತೆಗೆದಾಕ್ರಿ. ಪ್ರತಿಯೊಂದು ಕೆಲಸಕ್ಕೂ ನಾವು ಮುಂದೆ ಎದುರು ಹೋಗಿ ಕಲ್ಲಪ್ಪ ಮಲ್ಲಪ್ಪ ಮನೆಯಿಂದ ಇವ್ರ ಹೊಲದವರೆಗೆ ರಸ್ತೆ ಇದೆ, ಅಲ್ಲಿ ನಾನು ತೋರಿಸ್ತೀನಿ. ಆ ಜಾಗದಲ್ಲಿ ರಸ್ತೆ ಆಗಿದೆ ಇಲ್ಲ ನೀವೇ ಹೇಳಬೇಕು. ಅವತ್ತೊಂದು ದಿನ TV ಬೈಟ್ ನಿಮ್ಮ ಎದುರು ಬರ್ತೀನಿ ನಾನು ಬಂಧುಗಳೇ. ಅದರಿಂದ ದುಬಲ್ಗುಂಡಿ ಗ್ರಾಮದ ಎಲ್ಲ ಸಮಸ್ತ ನಾಗರಿಕರಿಗೆ ಮತ್ತು ಯುವಕರಿಗೆ ವಿಶೇಷವಾಗಿ ಎಲ್ಲ ನಮ್ಮ ಬಡ ಎಲ್ಲ ಹೆಣ್ಮಕ್ಕಳಿಗೂ ಕೂಡ ನಾನು ಮನವಿ ಮಾಡ್ಕೋತೀನಿ. ನಮಸ್ಕಾರ. ನಾನು ವೀರೇಶ್ ರೆಡ್ಡಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಹುಮನಾಬಾದ್ ತಾಲೂಕು ಅಧ್ಯಕ್ಷ. ನಾನು ಸುಮಾರು ಹಿಂದೆ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿದ್ದಾಗ ಕೂಡ ದುಬಲ್ಗುಂಡಿ ಗ್ರಾಮ ಪಂಚಾಯತಿಗೆ ಒಂದು ಮಾಹಿತಿ ಹಕ್ಕು 2005 ನಿಯಮದಡಿ ಮಾಹಿತಿ ಹಕ್ಕು ಸಲ್ಲಿಸಿದಾಗ ಅವಾಗೂ ಕೂಡ ನನಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ನಾನು ಮೇಲ್ಮನವಿಗೆ ಹೋದರೂ ಕೂಡ ಯಾವುದೇ ಮಾಹಿತಿ ನೀಡಿರಲಿಲ್ಲ. ಮುಂದೆ ಬಂದು ನಾನು ಒಂದು ಹೋರಾಟ ಸಮಿತಿ ಅಧ್ಯಕ್ಷನಾಗಿದ್ದರೂ ಕೂಡ ನಾನು ಯಾವುದೇ ಸಮಿತಿಯ ಅಧ್ಯಕ್ಷನಿದ್ದೆ ಅಂಥೇಳಿ ನಾನು ಮಾಹಿತಿ ಹಕ್ಕಿಲ್ಲ. ನಾನು ಒಂದು ಮಾಹಿತಿ ಹಕ್ಕು ಕಾರ್ಯಕರ್ತನಾಗಿ ಒಂದು ದುಬಲ್ಗುಂಡಿ ಗ್ರಾಮ ಪಂಚಾಯತು, ಬೇಂಚಿಂಚೋಳಿ ಗ್ರಾಮ ಪಂಚಾಯತು ಮತ್ತು ಹುಡುಗಿ ಗ್ರಾಮ ಪಂಚಾಯತ್, ಇವು 3 ಗ್ರಾಮ ಪಂಚಾಯತಿಲಿ ಅತಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತ ಗೊತ್ತಾಗಿದ್ದಾಗ ಅಲ್ಲಿ ನಾನು ಮಾಹಿತಿ ಹಕ್ಕು ಹಾಕಿದೆ. ಆ ಮಾಹಿತಿ ಹಕ್ಕು ಹಾಕಿ ಇಲ್ಲಿವರೆಗೆ ಯಾವುದೇ ಒಂದು ಹಿಂಬರ ಕೂಡ ಈ ನಮ್ಮದು ದುಬಲ್ಗುಂಡಿ ಗ್ರಾಮ ಪಂಚಾಯತ್ PDO ಆಗಲಿ ಅಥವಾ ಬೇಂಚಿಂಚೋಳಿ ಗ್ರಾಮ ಪಂಚಾಯತ್ PDO ಆಗಲಿ ಅಥವಾ ಹುಡುಗಿ ಗ್ರಾಮ ಪಂಚಾಯತ್ PDO ಇವ್ರು ಯಾರೂ ಇಲ್ಲಿ ತರಕ್ಕೊಂದು ಹಿಂಬರ ಕೂಡ ಕೊಟ್ಟಿಲ್ಲ. ಇವ್ರಿಗೆ ಹಾಗಾಗಿದೆ ಅಂದರೆ ಅಧ್ಯಕ್ಷ ಅಂದರೆ ಒಂದು CM, PDO ಅಂದರೆ ಒಂದು ಸರ್ಕಾರದ ಅಧೀನ ಕಾರ್ಯದರ್ಶಿ, ಇವ್ರು EO ಅಂದರೆ ಒಂದು ರಾಜ್ಯಪಾಲ. ಇವ್ರು ಈ ರೀತಿ ಆಡಳಿತ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. EO ಅವರಿಗೆ ಸುಮಾರು ಸರ್ತಿ ನಾನು ಫೋನ್ ಮಾಡಿ ಮೇಡಮ್ ಅವರೇ ಮಾಹಿತಿ ಕೊಡ್ತಾರೆ. ಒಂದು EO ಅವ್ರು ಮಾತು ಕೇಳ್ತಾ ಇಲ್ಲ ಅಂದರೆ ಇವ್ರು ಯಾವ PDO ಅವರು, ಇವ್ರು ಯಾವ ಅಧಿಕಾರಿ ನಡೆಸ್ತಾ ಇದ್ದಾರೆ? ಹುಮನಾಬಾದ್ ತಾಲೂಕಿನಲ್ಲಿ ಇವರೇನು ಅಧಿಕಾರ ನಡೆಸ್ತಾ ಇದ್ದಾರೆ? ಪೂರಾ ಅಧಿಕಾರ ಸುವ್ಯವಸ್ಥೆ ಕೆಟ್ಟು ಹೋಗಿದೆ. ಅದಕ್ಕೋಸ್ಕರ ಬರ್ತಕ್ಕಂಥದ್ದಿಂದಾಗ ನಾನು ಆಲ್ರೆಡಿ ಲೋಕಾಯುಕ್ತ ಮೊರೆನೂ ಹೋಗಿದ್ದೀನಿ. ಬರ್ತಕ್ಕಂಥದ್ದಿಂದಾಗ ಇವು 3 ಪಂಚಾಯತಿಗೆ ನಮ್ಮದು ಲೋಕಾಯುಕ್ತ ತನಿಖೆ ಆಗೇ ಆಗ್ತದೆ. ನಮಗೆ ಲೋಕಾಯುಕ್ತರ ಮ್ಯಾಗ ವಿಶ್ವಾಸ ಇದೆ. ಯಾಕಂದರೆ ಈ ಅಧಿಕಾರಿಗಳ ಮ್ಯಾಗ ವಿಶ್ವಾಸ ಹೊಂಟೋಗಿದೆ ನಮಗೆ. ಇವರು ಫೋನ್ ರಿಸೀವ್ ಮಾಡಲ್ಲ ಟೈಮಿನ ಮ್ಯಾಗ ಫೋನ್ ಹಚ್ಚಿದ್ರೆ ನಾನು ಹೇಳಿದ್ದೀನಿ ರೀ, ಅವ್ರು ಕುಳ್ಳತ್ತಿಲ್ಲ, ನಾ ಏನು ಮಾಡಕತ್ತದ್ರಿ? ಏನು ರೀ ಇದು ಮಾತು? ಒಂದು ತಾಲೂಕಾ ಅಧಿಕಾರಿಗಳಿದ್ರು ನಿಮ್ಗೆ ಅವ್ರು ಮಾತು ಕೇಳಲ್ಲ ಅಂದ್ರೆ ಅವ್ರಿಗೆ ಸಸ್ಪೆಂಡ್ ಮಾಡಿರಿ, ಅವ್ರ ಮ್ಯಾಗ ನೋಟಿಸ್ ಕೊಡ್ರಿ. ಯಾಕೆ ಮಾಡ್ತಾ ಇಲ್ಲ ಇನ್ನೂ ತಕ್ಕ ನೀವು PDOಗಳಿಗೆ ಸಸ್ಪೆಂಡು? MGNRIG ಏನು ರಾಷ್ಟ್ರೀಯ ಮಹಾತ್ಮ ಗಾಂಧಿ ಯೋಜನೆ ಏನು ಕೆಲಸ ಇದೆ ಉದ್ಯೋಗ ಖಾತ್ರಿ, ಅದರಲ್ಲಿ ಪೂರ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿಟ್ಟಿದ್ದಾರೆ. ಈಗ ನಾಳೆ ಏನು ನಮ್ಮ ನಾತಿಯವರು ದುಬಲ್ಗುಂಡಿ ಪಂಚಾಯತಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವ್ರಿಗೆ ನಾವು ಬೆಂಬಲ ಘೋಷಣೆ ಮಾಡಿದ್ದೀವಿ. ಸರ್ ದುಬಲ್ಗುಂಡಿ ಪಂಚಾಯತ್ ಕೆಲಸ ಕೊಟ್ಟಿಲ್ಲ, PDOಗೆ ಮಾತಾಡಿದ್ರೆ ಬಜೆಟ್ ಮುಗಿದ್ರಿ ಅಂತ ಹೇಳ್ತಾರೆ. ನಾನು ಭೇಟಿಯಾಗಿ ಮಾತಾಡಿದೆ, ಸರ್ ಬಜೆಟ್ ನಿಮ್ಮಲ್ಲಿ ಏಟಿತ್ರಿ ನಮ್ಗೆ ಹೇಳಕ್ಕೆ ಹೇಳಿ ಅಂತ ಹೇಳಿದೆ. ಬಜೆಟ್ ಹೇಗೆ ಮುಗೀತದ್ರಿ? ಒಂದು ಪಂಚಾಯತ್ಗೆ 11 ಕೋಟಿ 10 ಕೋಟಿ 9 ಕೋಟಿ ಕೆಲಸ ಮಾಡ್ತಿದ್ರೆ, ನಮ್ಮದೇ ಗ್ರಾಮ ಪಂಚಾಯತ್ ಚನ್ನನಹಳ್ಳಿ ಪಂಚಾಯತ್ದಾಗ 6 ಕೋಟಿ ಕೆಲಸ ಮಾಡತ್ತಾರೆ, 7 ಕೋಟಿ ಕೆಲಸ ಮಾಡ್ಲತ್ತಾರೆ. ಆದರೆ ಜನರಿಗೆ ಕೆಲಸ ಇಲ್ಲ, ಟೋಟಲಾಗಿ ಜನರಿಗೆ ಕೆಲಸ ಕೊಟ್ಟಿಲ್ಲ. ನಾನು ಒಂದು ತಿರುಗಾಲಿವಾದ ಜನರಿಗೆ ಕೆಲಸ ಕೊಡ್ತಾರಂತ ಮಾರ್ಚ್ ಮುಗಿಲಾಗ ಬಂದ AD ಹೇಳಿದ್ರೆ, AD ಏನಂತಾರೆ ಗೊತ್ತಾ, ನಾವು ಅಪ್ಲಿಕೇಶನ್ ಕೊಟ್ಟಿದ್ದೇವೆ, PDO ಸೈನ್ ಮಾಡಿ ಬೇರೆ ಕಳಿಸಿ ಅದು ಬೇರೆ ಬಂದಾಗ ಕೊಡ್ತಾರೆ. ಅರೆ ಬೇರೆದವರೆಲ್ಲ ಪರ್ಸೆಂಟೇಜ್ ತೊಗೊಂಬೋರ್ದೆಲ್ಲ ನೀ ಅಂದ್ರೆ ರಾತ್ರಿ ಅನುಭವಿಂಗ್ ಐತದ, ಜನರಿಗೆ ಕೆಲಸ ಮಾಡೋಕ್ಕೆ ಅನುಭವಿಂಗ್ ಆಗಲ್ಲ. ನಾಳಿಗೇನು ನಾತಿಯವರೇನು ಹೋರಾಟ ಇಟ್ಕೊಂಡ್ರ, ಅದಕ್ಕೆ ನಾನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕ ಸಂಘಟನೆ AIWU ಅವರು ಬೆಂಬಲಿಸಿ ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.